ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು KCET ಎಕ್ಸಾಮ್ ಕಾಮರ್ಸ್ ಪೇಪರ್ ಪ್ರೀವಿಯಸ್ ಕ್ವೆಶ್ಚನ್ ಪೇಪರ್ ಸೊಲ್ಯೂಷನನ್ನು ಮಾಡ್ತಾ ಇದ್ದೀನಿ. ನಾನು ಕ್ವೆಶ್ಚನನ್ನು ಕೊಟ್ಟು 4 ಚಾಯ್ಸಸ್ಸನ್ನು ಕೊಟ್ಟು ಕ್ಲಾಸಸ್ಸನ್ನು ಮಾಡ್ತಾ ಇಲ್ಲ, ಹಾಗೆ ಕ್ವೆಶ್ಚನನ್ನು ಕೊಟ್ಟು ಡೈರೆಕ್ಟ್ ಆನ್ಸರನ್ನು ಕೊಟ್ಟು ಸಾಲ್ವ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಿಮಗೆ ಈಸಿಯಾಗಿ ಕನ್ವೆ ಆಗಲಿ ಅಂತ. ಇಲ್ಲಿ ಫಸ್ಟ್ ಕ್ವೆಶ್ಚನ್ ಅನ್ನ ನೋಡೋದಾದ್ರೆ, ವಾಟ್ ಈಸ್ ಲಿಬರಲೈಸೇಷನ್? ಲಿಬರಲೈಸೇಷನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ರೆಡ್ಯೂಸಿಂಗ್ ದ ಅನ್ವಾಂಟೆಡ್ ರಿಸ್ಟ್ರಿಕ್ಷನ್ ಆನ್ ಟ್ರೇಡ್ ಅಂಡ್ ಇಂಡಸ್ಟ್ರಿ ಆಗಿರುತ್ತೆ. ಇಲ್ಲಿ ಲಿಬರಲೈಸೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಇದರ ಹೆಸರೇ ರೆಪ್ರೆಸೆಂಟ್ ಮಾಡೋ ಹಾಗೆ ಟ್ರೇಡ್ ಮತ್ತೆ ಇಂಡಸ್ಟ್ರಿ ಕ್ಷೇತ್ರದಲ್ಲಿರುವಂತಹ ಅನ್ವಾಂಟೆಡ್ ರೂಲ್ಸ್ ಮತ್ತೆ ರೆಗ್ಯುಲೇಷನ್ ಅನ್ನ ತೆಗೆದು ಹಾಕುವಂತ, ರಿಮೂವ್ ಮಾಡುವಂತದ್ದಾಗಿರುತ್ತೆ. ಅದನ್ನ ನಾವು ಲಿಬರಲೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನೋಡೋದಾದ್ರೆ, ವಿಚ್ ಈಸ್ ನಾಟ್ ಆನ್ ಎಲಿಮೆಂಟ್ ಆಫ್ ಮೈಕ್ರೋ ಎನ್ವಿರಾನ್ಮೆಂಟ್ ಆಫ್ ಬಿಸ್ನೆಸ್? ಇಲ್ಲಿ ನಿಮಗೆ 4 ಆಪ್ಷನ್ಸ್ ಅನ್ನ ಕೊಟ್ಟು ಅದರಲ್ಲಿ ಮೈಕ್ರೋ ಎನ್ವಿರಾನ್ಮೆಂಟ್ ಆಗಿರ್ಬೋದು ಅಥವಾ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಎಲಿಮೆಂಟ್ ಅನ್ನ ಐಡೆಂಟಿಫೈ ಮಾಡಕ್ಕೆ ಕೊಡ್ತಾರೆ. ಇಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ವಿಚ್ ಈಸ್ ನಾಟ್ ಆನ್ ಎಲಿಮೆಂಟ್ ಆಫ್ ಮೈಕ್ರೋ ಎನ್ವಿರಾನ್ಮೆಂಟ್ ಆಫ್ ಬಿಸ್ನೆಸ್ ಅಂತ ಕೇಳಿದ್ದಾರೆ. ಫಸ್ಟ್, ದೇರ್ ಆರ್ 2 ಟೈಪ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಆಯ್ತಾ. ಒಂದು ಮೈಕ್ರೋ ಎನ್ವಿರಾನ್ಮೆಂಟ್, ಇನ್ನೊಂದು ಮ್ಯಾಕ್ರೋ ಎನ್ವಿರಾನ್ಮೆಂಟ್. ಮೈಕ್ರೋ ಎನ್ವಿರಾನ್ಮೆಂಟ್ ಅಂದ್ರೆ ಇದು ಇಂಟರ್ನಲ್ ಫ್ಯಾಕ್ಟರ್ಸ್ ಗಳನ್ನ ಒಳಗೊಂಡಿರುತ್ತೆ. ಅಂದ್ರೆ ಒಂದು ಎಕಾನಮಿಯಲ್ಲಿ ಬರುವಂತಹ ಇಂಟರ್ನಲ್ ಫ್ಯಾಕ್ಟರ್ಸ್ ಕಂಪನಿ ಅಥವಾ ಬಿಸ್ನೆಸ್ ಡೇ ಟು ಡೇ ಟ್ರಾನ್ಸಾಕ್ಷನ್ ಮೇಲೆ ಎಫೆಕ್ಟ್ ಮಾಡೋದನ್ನ ನಾವು ಮೈಕ್ರೋ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಮೈಕ್ರೋ ಎನ್ವಿರಾನ್ಮೆಂಟ್ ಎಲಿಮೆಂಟ್ಸ್ ಯಾವ್ಯಾವದಪ್ಪ ಅಂತ ನೋಡೋದಾದ್ರೆ, ಕಸ್ಟಮರ್ಸ್ ಆಗಿರ್ಬೋದು, ಸಪ್ಲೈಯರ್ಸ್ ಆಗಿರ್ಬೋದು, ಕಾಂಪಿಟೇಟರ್ಸ್ ಆಗಿರ್ಬೋದು, ಇಂಟರ್ಮೀಡಿಯಟ್ಸ್ ಆಗಿರ್ಬೋದು, ಅದೆಲ್ಲ ಮೈಕ್ರೋ ಎನ್ವಿರಾನ್ಮೆಂಟ್ ಎಲಿಮೆಂಟ್ಸ್ ಆಗಿರುತ್ತೆ. ಇದು ಇಂಟರ್ನಲ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಅಂದ್ರೆ ಒಂದು ಕಂಪ್ನಿ ಅಥವಾ ಬಿಸ್ನೆಸ್ ಅಲ್ಲಿ ಬರುವಂತ ಇಂಟರ್ನಲ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇಲ್ಲಿ ಏನಿ ಕೊಟ್ಟಿದ್ದಾರೆ ಅಂದ್ರೆ ಟ್ರೇಡ್ ಪಾಲಿಸಿ ಕೊಟ್ಟಿದ್ದಾರೆ. ಟ್ರೇಡ್ ಪಾಲಿಸಿ ಅನ್ನೋದು ಎಕ್ಸ್ಟರ್ನಲ್ ಫ್ಯಾಕ್ಟರ್ ಆಗಿರುತ್ತೆ. ಸೊ ಇದು ಮೈಕ್ರೋ ಎನ್ವಿರಾನ್ಮೆಂಟ್ ಎಲಿಮೆಂಟ್ ಆಗಿರೋದಿಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಟ್ರೇಡ್ ಪಾಲಿಸಿ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಲಿಮೆಂಟ್ ಆಫ್ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಆಫ್ ಬಿಸ್ನೆಸ್? ಅಲ್ಲಿ ಮೈಕ್ರೋ ಆಯ್ತು, ಇಲ್ಲಿ ಮ್ಯಾಕ್ರೋ ಎಲಿಮೆಂಟ್ ಅನ್ನ ಕೇಳಿದ್ದಾರೆ. ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಎಲಿಮೆಂಟ್ ಅನ್ನ ನಾವು ನೋಡೋದಾದ್ರೆ, ಎಕನಾಮಿಕ್ ಆಗಿರ್ಬೋದು, ಪೊಲಿಟಿಕಲ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಆಗಿರ್ಬೋದು, ಕಾಂಪಿಟೇಟಿವ್ ಅಂಡ್ ಸೋಷಿಯಲ್ ಫ್ಯಾಕ್ಟರ್ಸ್ ಗಳನ್ನ ಇದು ಒಳಗೊಂಡಿರುತ್ತೆ. ಅಂದ್ರೆ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳು ಒಂದು ಬಿಸ್ನೆಸ್ ಅಥವಾ ಕಂಪನಿಯ ಡೇ ಟು ಡೇ ಟ್ರಾನ್ಸಾಕ್ಷನ್ ಮೇಲೆ ಎಫೆಕ್ಟ್ ಅನ್ನ ಮಾಡುವಂತದ್ದು ನಾವಿಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಗವರ್ಮೆಂಟ್ ರೂಲ್ಸ್, ರೆಗ್ಯುಲೇಷನ್, ಟ್ರೇಡ್ ಪಾಲಿಸೀಸ್, ಇವೆಲ್ಲ ಮ್ಯಾಕ್ರೋ ಎನ್ವಿರಾನ್ಮೆಂಟ್ ಫ್ಯಾಕ್ಟರ್ಸ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಇನ್ಸ್ಟ್ರೂಮೆಂಟ್ ಆಫ್ ಮಾನಿಟರಿ ಪಾಲಿಸಿ? ಇಲ್ಲಿ 4 ಆಪ್ಷನ್ಸ್ ಅನ್ನ ಕೊಟ್ಟು ಇದರಲ್ಲಿ ಯಾವುದು ಮಾನಿಟರಿ ಪಾಲಿಸಿಯ ಇನ್ಸ್ಟ್ರೂಮೆಂಟ್ ಅಲ್ಲ ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಲೆವಿಂಗ್ ಟ್ಯಾಕ್ಸಸ್. ನಾವು ಟ್ಯಾಕ್ಸಸ್ ಅನ್ನ ಇಂಪೋಸ್ ಮಾಡೋದು ಮಾನಿಟರಿ ಪಾಲಿಸಿಯ ಇನ್ಸ್ಟ್ರೂಮೆಂಟ್ ಆಗಿರೋದಿಲ್ಲ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಲೆಜಿಸ್ಲೇಷನ್ ವಿತ್ ದ ಇಯರ್ ಎನಾಕ್ಟೆಡ್. ಇಲ್ಲಿ ಕೆಲವೊಂದಷ್ಟು ಆಕ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇಯರ್ಸ್ ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಮ್ಯಾಚ್ ದ ಫಾಲೋಯಿಂಗ್ ಅನ್ನ ನಾವು ನೋಡ್ಬೋದು, ಕರೆಕ್ಟ್ ಆಗಿ ಮ್ಯಾಚ್ ಮಾಡಬೇಕಾಗುತ್ತೆ. ಫಸ್ಟ್ ನಾವು ನೋಡೋದಾದ್ರೆ ಫೆಮಾ ಅಥವಾ ಅದ್ರ ಫುಲ್ ಫಾರ್ಮ್ ಅನ್ನು ಸಹ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಫೆಮಾ ಫುಲ್ ಫಾರ್ಮ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಫೆಮಾ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1999, ಆಯ್ತಾ. ನೆಕ್ಸ್ಟ್ ಫೆರಾ ಅಂತ ಬರುತ್ತೆ. ಅದು ಯಾವಾಗ ಎಕ್ಸಿಸ್ಟೆನ್ಸಿಗೆ ಬರುತ್ತೆ ಅಂದ್ರೆ 1973 ಅಲ್ಲಿ ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ನಾನು ಈ ಪಾಯಿಂಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಅದ್ರ ಜೊತೆ ರಿಲೇಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನು ಸಹ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಅದು ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗುತ್ತೆ, ಆ ರೀಸನ್ಗೋಸ್ಕರ. ಫೆಮಾ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1999. ಫೆರಾ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1973. ನೆಕ್ಸ್ಟ್, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅಥವಾ ಫ್ಯಾಕ್ಟರೀಸ್ ಆಕ್ಟ್ ಯಾವಾಗ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ನಾವು ನೋಡೋದಾದ್ರೆ 1948. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್. ಫ್ಯಾಕ್ಟರೀಸ್ ಆಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1948. ನೀವು ಈಸಿಯಾಗಿ ನೆನ್ಪಿಟ್ಕೊಳ್ಬೇಕಂದ್ರೆ ಇಂಡಿಪೆಂಡೆನ್ಸ್ ಯಾವಾಗ ಬರುತ್ತೆ, 1947 ಅಲ್ವಾ, ಅದ್ರ ನೆಕ್ಸ್ಟ್ ಇಯರ್ ಫ್ಯಾಕ್ಟರೀಸ್ ಆಕ್ಟ್ ಎಕ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ನೆನ್ಪಿಟ್ಕೊಳ್ಳಿ. ಅವಾಗ ಈಸಿಯಾಗಿ ನಿಮಗೆ ನೆನಪಿರುತ್ತೆ.
1948 ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ MRTP ಆ್ಯಕ್ಟ್. MRTP ಆ್ಯಕ್ಟ್ ಫುಲ್ ಫಾರ್ಮ್ ಅನ್ನು ನಾವು ನೋಡೋದಾದ್ರೆ ಮೊನೋಪೊಲಿಸಿಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆ್ಯಕ್ಟ್ ಆಗಿರುತ್ತೆ. ಅದು ಯಾವಾಗ ಎಕ್ಸಿಸ್ಟೆನ್ಸಿಗೆ ಬರುತ್ತೆ ಅಂತ ನಾವು ನೋಡಿದ್ರೆ 1969. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. MRTP ಆ್ಯಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1969. ಇದು ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ, ಮೊನೋಪೊಲಿಸಿಸ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಆಗಿರುತ್ತೆ. ನೆಕ್ಸ್ಟ್ ನಾವು ಪೇಟೆಂಟ್ ಆ್ಯಕ್ಟ್ ಯಾವಾಗ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸಿಗೆ ಬಂತು ಅಂತ ನೋಡಿದ್ರೆ ಪೇಟೆಂಟ್ ಆ್ಯಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1970. ಪೇಟೆಂಟ್ ಆ್ಯಕ್ಟ್ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬಂದಿದೆ ಅಂದರೆ 1970 ಎಕ್ಸಿಸ್ಟೆನ್ಸಿಗೆ ಬಂದಿರುತ್ತೆ. ನೆಕ್ಸ್ಟು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್ ಯಾವಾಗ ಎಕ್ಸಿಸ್ಟೆನ್ಸಿಗೆ ಬರುತ್ತೆ ಅಂತ ನಾವು ನೋಡೋದಾದರೆ 1986 ಡಿಸೆಂಬರ್ 24. ನೀವು ಸಮ್ಟೈಮ್ಸ್ ಇಯರ್ಸ್ ಜೊತೆ ಡೇಟನ್ನು ಸಹ ನೆನ್ಪಿಟ್ಕೊಳ್ಬೇಕಾಗತ್ತೆ. ಈ ಕ್ವೆಶ್ಚನ್ನು 2025 UGC ನೆಟ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿತ್ತು. ನನ್ನ ಓನ್ ಎಕ್ಸ್ಪೀರಿಯನ್ಸ್ನೇ ನಾನು ಹೇಳ್ತಾ ಇದ್ದೀನಿ. ನಾನು ಜಸ್ಟ್ ಇಯರ್ಸ್ನ ರೆಫರ್ ಮಾಡ್ತಿದ್ದೆ, ಡೇಟ್ಸನ್ನು ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ. ಬಟ್ ಈ ಕ್ವೆಶ್ಚನ್ ಅಲ್ಲಿ ಬಂದಿತ್ತು. ಆವಾಗ ನನಗೆ ರಿಯಲೈಸ್ ಆಗಿದ್ದು ಏನಪ್ಪ ಅಂದರೆ ನಾವು ಇಯರ್ಸ್ ಜೊತೆ ಡೇಟನ್ನು ಸಹ ಕರೆಕ್ಟಾಗಿ ನೋಡ್ಕೊಳ್ಬೇಕಾಗುತ್ತೆ. ಸಮ್ಟೈಮ್ಸ್ ಅದನ್ನ ಕೊಡ್ತಾರೆ, ಬಿಕಾಸ್ ಇದು ಮೋಸ್ಟ್ ರಿಪೀಟೆಡ್ ಆಗಿರೋದ್ರಿಂದ ಸ್ವಲ್ಪ ಚೇಂಜಸ್ ಇರುತ್ತಲ್ವಾ, ಅದಕ್ಕೋಸ್ಕರ ಡೇಟನ್ನು ಸಹ ಕೇಳ್ತಾರೆ. ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಮೆಥಡ್ ಆಫ್ ಚಾರ್ಜಿಂಗ್ ಡಿಪ್ರಿಸಿಯೇಷನ್ ಶೆಲ್ ದ ಬ್ಯಾಲೆನ್ಸ್ ನೆವರ್ ಬಿ ರೆಡ್ಯೂಸ್ಡ್ ಟು 0? ಡಿಪ್ರಿಸಿಯೇಷನನ್ನು ಚಾರ್ಜ್ ಮಾಡುವಂಥ ಯಾವ ಮೆಥಡಲ್ಲಿ ಬ್ಯಾಲೆನ್ಸ್ ಯಾವತ್ತೂ 0ಗೆ ರೆಡ್ಯೂಸ್ ಆಗಲ್ಲ ಅಂತ ಕೇಳಿದ್ದಾರೆ. ದ ರೈಟ್ ಆನ್ಸರ್ ಈಸ್ ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡ್ ಆಗಿರುತ್ತೆ. ಡಿಮಿನಿಷಿಂಗ್ ಬ್ಯಾಲೆನ್ಸ್ ಮೆಥಡಲ್ಲಿ ಬ್ಯಾಲೆನ್ಸ್ ಯಾವತ್ತೂ 0ಗೆ ರೆಡ್ಯೂಸ್ ಆಗೋದಿಲ್ಲ. ಇಲ್ಲಿ ನಾವು ಡಿಪ್ರಿಸಿಯೇಷನ್ ಮೀನಿಂಗ್ ಅನ್ನು ನೋಡೋದಾದ್ರೆ ರೆಡ್ಯೂಸಿಂಗ್ ದ ವ್ಯಾಲ್ಯೂ ಆಫ್ ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಟೈಪ್ಸ್ ಆಫ್ ಅಕೌಂಟ್. ಇಲ್ಲಿ ಟೈಪ್ಸ್ ಆಫ್ ಅಕೌಂಟ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದರ ರೂಲ್ಸ್, ಗೋಲ್ಡನ್ ರೂಲ್ಸ್ ಅಂತ ಹೇಳ್ತೀವಿ, ಅದನ್ನ ಕೊಟ್ಟಿದ್ದಾರೆ. ಮೋಸ್ಟ್ ಆಫ್ ದ ಇಂಟರ್ವ್ಯೂ ಅಲ್ಲಿ ನಿಮಗೆ ಕೇಳುವಂತ, ಆಸ್ ಅ ಅಕೌಂಟೆಂಟ್ ಆಗಿ ನೀವು ಹೋಗೋದಾದ್ರೆ, ಜಾಬ್ಗೆ ಹೋಗೋದಾದ್ರೆ ಕೇಳುವಂತ ಫಸ್ಟ್ ಕ್ವೆಶ್ಚನ್ ಇದಾಗಿರುತ್ತೆ. ಸೊ ಕ್ಲಿಯರ್ ಆಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ 3 ಟೈಪ್ಸ್ ಆಫ್ ಅಕೌಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ರಿಯಲ್ ಅಕೌಂಟ್, ಇನ್ನೊಂದು ನಾಮಿನಲ್ ಅಕೌಂಟ್, ಇನ್ನೊಂದು ಪರ್ಸನಲ್ ಅಕೌಂಟ್. ರಿಯಲ್ ಅಕೌಂಟ್ ರೂಲ್ಸ್ ಏನನ್ನ ಹೇಳುತ್ತೆ ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ಅಂಡ್ ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತ ಹೇಳುತ್ತೆ. ನೆಕ್ಸ್ಟ್ ನಾಮಿನಲ್ ಅಕೌಂಟ್ಸ್, ಡೆಬಿಟ್ ಆಲ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ಆಲ್ ದ ಇನ್ಕಮ್ ಅಂಡ್ ಗೇನ್ಸ್ ಅನ್ನೋದು ನಾಮಿನಲ್ ಅಕೌಂಟ್ಸ್ ರೂಲ್ಸ್ ಆಗಿರುತ್ತೆ. ನೆಕ್ಸ್ಟ್ ಪರ್ಸನಲ್ ಅಕೌಂಟ್ ರೂಲ್ಸ್ ಅನ್ನ ನಾವು ನೋಡೋದಾದ್ರೆ ಡೆಬಿಟ್ ದ ರಿಸೀವರ್ ಅಂಡ್ ಕ್ರೆಡಿಟ್ ದ ಗಿವರ್ ಆಗಿರುತ್ತೆ. ಇದು ಅಕೌಂಟಿಂಗ್ದು ಗೋಲ್ಡನ್ ರೂಲ್ಸ್ ಅಂಡ್ ಟೈಪ್ ಆಫ್ ಅಕೌಂಟ್ ಆಗಿರುತ್ತೆ. ನೆಕ್ಸ್ಟ್ ಗಾರ್ನರ್ಸ್ ವರ್ಸಸ್ ಮುರ್ರೆ ರೂಲ್ಸ್ ಅಪ್ಲೈ ಇನ್ ಕೇಸ್ ಆಫ್. ಗಾರ್ನರ್ಸ್ ವರ್ಸಸ್ ಮುರ್ರೆ ರೂಲ್ಸ್ ಅಪ್ಲೈ ಇನ್ ಯಾವ ಕೇಸಲ್ಲಿ ಅಪ್ಲೈ ಆಗುತ್ತೆ ಅಂದ್ರೆ ಡಿಸಲ್ಯೂಷನ್ ಆಫ್ ಅ ಫರ್ಮ್ ಅಲ್ಲಿ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನಾವು ನೋಡೋದಾದ್ರೆ ದ ರೈಟ್ ಆನ್ಸರ್ ಈಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮ್ಯಾನುಫ್ಯಾಕ್ಚರ್ಡ್ ಪ್ಲಸ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್. ಇಲ್ಲಿ ಗೂಡ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಕಾಸ್ಟ್ಗೆ ಫಿನಿಶ್ಡ್ ಗೂಡ್ಸ್ ನ ಓಪನಿಂಗ್ ಕಾಸ್ಟ್ ಅನ್ನ ಆಡ್ ಮಾಡ್ತೀವಿ. ನೆಕ್ಸ್ಟ್ ಫಿನಿಶ್ಡ್ ಗೂಡ್ಸ್ ನ ಕ್ಲೋಸಿಂಗ್ ಸ್ಟಾಕ್ ಅನ್ನ ಈ ಅಮೌಂಟ್ ಇಂದ ಲೆಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶ್ಚನ್, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಫಾರ್ ನೆಸೆಸಿಟಿ ಗೂಡ್ಸ್ ಈಸ್. ನೆಸೆಸಿಟಿ ಗೂಡ್ಸ್ ಅಂದ್ರೆ ನಾವು ಡೈಲಿ ಯೂಸ್ ಮಾಡುವಂತಹ ಗೂಡ್ಸ್, ಅದರ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಹೇಗಿರುತ್ತೆ ಅಂತ ನೋಡೋದಾದ್ರೆ ಲೆಸ್ ದ್ಯಾನ್ 1 ಆಗಿರುತ್ತೆ. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಫಾರ್ ನೆಸೆಸಿಟಿ ಗೂಡ್ಸ್ ಈಸ್ ಲೆಸ್ ದ್ಯಾನ್ 1. ಇದು ಸಹ ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ರಿಪೀಟೆಡ್ ಆಗಿದೆ. ನೆಕ್ಸ್ಟ್, ಪ್ರೈಸ್ ಡಿಸ್ಕ್ರಿಮಿನೇಷನ್ ಈಸ್ ಪಾಸಿಬಲ್ ಅಂಡ್ ಪ್ರಾಫಿಟೇಬಲ್ ವೆನ್ ಡಿಫರೆಂಟ್ ಮಾರ್ಕೆಟ್ಸ್ ಹ್ಯಾವ್. ಪ್ರೈಸ್ ಡಿಸ್ಕ್ರಿಮಿನೇಷನ್ ಅನ್ನೋದು ಯಾವಾಗ
ಪ್ರಾಫಿಟೇಬಲ್ ಆಗಿರುತ್ತೆ, ನೆಕ್ಸ್ಟ್ ಪಾಸಿಬಲ್ ಆಗಿರುತ್ತೆ. ಡಿಫ್ರೆಂಟ್ ಮಾರ್ಕೆಟ್ಸ್ ಯಾವ ಸಿಚುವೇಶನ್ ಅನ್ನ ಹೊಂದಿರುವಾಗ ಪ್ರೈಸ್ ಡಿಸ್ಕ್ರಿಮಿನೇಷನ್ ಪಾಸಿಬಲ್ ಪ್ರಾಫಿಟೇಬಲ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ, ಡಿಫ್ರೆಂಟ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಅನ್ನ ಡಿಫ್ರೆಂಟ್ ಮಾರ್ಕೆಟ್ಸ್ ಹೊಂದಿರುವಾಗ ಪ್ರೈಸ್ ಡಿಸ್ಕ್ರಿಮಿನೇಷನ್ ಪಾಸಿಬಲ್ ಆಗಿರುತ್ತೆ, ನೆಕ್ಸ್ಟ್ ಪ್ರಾಫಿಟೇಬಲ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನಾವು ನೋಡೋದಾದ್ರೆ, ಎ ಸೆಲ್ಲರ್ ಕ್ಯಾನ್ ಸೆಲ್ ಅಡಿಷನಲ್ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ವಿತೌಟ್ ರಿಡ್ಯೂಸಿಂಗ್ ದ ಪ್ರೈಸಿಂಗ್. ಸೆಲ್ಲರ್ ಇರ್ತಾರಲ್ವಾ, ಅವರು ಅಡಿಷನಲ್ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ ಅನ್ನ ಪ್ರೈಸ್ ಅನ್ನ ರೆಡ್ಯೂಸ್ ಮಾಡದೆ ಹಾಗೆ ಸೆಲ್ ಮಾಡೋದನ್ನ ನಾವ್ ಏನಪ್ಪಾ ಅಂತ ಕರಿತೀವಿ ಅಂದ್ರೆ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ. ಅಂದ್ರೆ ಇಲ್ಲಿ ಹೈ ಕ್ವಾಂಟಿಟಿ ಅಥವಾ ಅಡಿಷನಲ್ ಕ್ವಾಂಟಿಟಿ ಹೊಂದಿರುವಂತಹ ಪ್ರಾಡಕ್ಟ್ ಅನ್ನ ಪ್ರೈಸ್ ಅನ್ನ ರೆಡ್ಯೂಸ್ ಮಾಡದೆ ಹಾಗೆ ಇರುವಂತ ಪ್ರೈಸ್ಗೆ ಸೇಲ್ ಮಾಡೋದನ್ನ ಪರ್ಫೆಕ್ಟ್ಲಿ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಕರಿತೀವಿ. ನೆಕ್ಸ್ಟ್ ಆನ್ ಎಕ್ಸಾಂಪಲ್ ಆಫ್ ಜನರಲ್ ಡಿಮ್ಯಾಂಡ್ ಅಥವಾ ಡಿರೈವ್ಡ್ ಡಿಮ್ಯಾಂಡ್ಗೆ ಎಕ್ಸಾಂಪಲ್ ಅನ್ನು ನಾವು ಕೊಡೋದಾದ್ರೆ ಆನ್ಸರ್ ಏನಾಗಿರುತ್ತೆ ಅಂದ್ರೆ ಮನಿ ಆಗಿರುತ್ತೆ. ಮನಿ ಅನ್ನೋದು ಡಿರೈವ್ಡ್ ಡಿಮ್ಯಾಂಡ್ಗೆ ಎಕ್ಸಾಂಪಲ್ ಆಗಿರುತ್ತೆ. ನೆಕ್ಸ್ಟ್ ವೆನ್ ಮಾರ್ಜಿನಲ್ ಯುಟಿಲಿಟಿ ಈಸ್ ನೆಗೆಟಿವ್, ಟೋಟಲ್ ಮಾರ್ಜಿನಲ್ ಯುಟಿಲಿಟಿ ನೆಗೆಟಿವ್ ಆಗಿರುವಾಗ ಟೋಟಲ್ ಯುಟಿಲಿಟಿ ಅನ್ನೋದು ಸಹ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಡಿಕ್ರೀಸಿಂಗ್. ನೆಕ್ಸ್ಟ್ ಸ್ಕೈ ಸ್ಕ್ವೇರ್ ಟೆಸ್ಟ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ವೆನ್. ಕೈ ಸ್ಕ್ವೇರ್ ಟೆಸ್ಟ್ ಅನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತ, ಫಸ್ಟ್ ಕೈ ಸ್ಕ್ವೇರ್ ಟೆಸ್ಟ್ ಬಗ್ಗೆ ನಾವು ನೋಡೋದಾದ್ರೆ ಇದೊಂದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿರುತ್ತೆ. ಇದು ರೈಟ್ ಸೈಡ್ ಮೂವ್ ಆಗುತ್ತೆ. ಇದನ್ನ ಕೊಟ್ಟವ್ರು ಯಾರು ಅಥವಾ ಕೈ ಸ್ಕ್ವೇರ್ ಇಸ್ ಗಿವನ್ ಬೈ ಅಂತ ಕೊಟ್ರೆ ಕಾರ್ಲ್ ಪಿಯರ್ಸನ್ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ದ ರೈಟ್ ಆನ್ಸರ್ ಈಸ್ ಆಲ್ ದ ಅಬ್ಸರ್ವೇಷನ್ ಇನ್ ದ ಸ್ಯಾಂಪಲ್ ಆರ್ ಇಂಡಿಪೆಂಡೆಂಟ್ ಆಗಿರುತ್ತೆ. ಕೈ ಸ್ಕ್ವೇರ್ ಅಲ್ಲಿ ಬರುವಂತಹ ಎಲ್ಲಾ ಸ್ಯಾಂಪಲ್ಗಳು ಸಹ ಇಂಡಿಪೆಂಡೆಂಟ್ ಆಗಿರುತ್ತೆ, ಡಿಪೆಂಡೆಂಟ್ ಆಗಿರೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡೋದಾದ್ರೆ, ವೆನ್ ಸ್ಕ್ಯೂನೆಸ್ ಈಸ್ ಝೀರೋ. ಸ್ಕ್ಯೂನೆಸ್ ಯಾವಾಗ ಝೀರೋ ಆಗಿರುತ್ತೆ? ಸ್ಕ್ಯೂನೆಸ್ ಅಂದ್ರೆ ಲ್ಯಾಕ್ ಆಫ್ ಸಿಮ್ಮೆಟ್ರಿಕಲ್ ಆರ್ಡರ್ ಆಗಿರುತ್ತೆ. ಸ್ಕ್ಯೂನೆಸ್ ಝೀರೋ ಆಗಿರ್ಬೇಕಂದ್ರೆ ಮೀನ್ ಈಸ್ ಈಕ್ವಲ್ ಟು ಮೀಡಿಯನ್ ಬಟ್ ನಾಟ್ ಮೋಡ್ ಆಗಿರ್ಬೇಕಾಗುತ್ತೆ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್, ನೆನ್ಪಿಟ್ಕೊಳ್ಳಿ. ಸ್ಕ್ಯೂನೆಸ್ ಝೀರೋ ಆಗಿರ್ಬೇಕಂದ್ರೆ ಮೀನ್ ಈಸ್ ಈಕ್ವಲ್ ಟು ಮೀಡಿಯನ್ ಬಟ್ ನಾಟ್ ಈಕ್ವಲ್ ಟು ಮೋಡ್. ನೆಕ್ಸ್ಟ್ ಮ್ಯಾಥ್ ಲಿಸ್ಟ್ 1 ವಿತ್ ಲಿಸ್ಟ್ 2. ಇಲ್ಲಿ ಕೈ ಸ್ಕ್ವೇರ್ ಟೆಸ್ಟ್ ಅನ್ನ ಕೊಟ್ಟಿದ್ದಾರೆ, ಆನ್ಯುವಲ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಮಲ್ಟಿವೇರಿಯೇಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಅನ್ನ ಕೊಟ್ಟಿದ್ದಾರೆ, ನೆಕ್ಸ್ಟ್ ಡಾಟಾ ಪ್ರೊಸೆಸಿಂಗ್ ಅನ್ನ ಕೊಟ್ಟಿದ್ದಾರೆ. ಕೈ ಸ್ಕ್ವೇರ್ ಟೆಸ್ಟ್ ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಹೈಪೋಥಿಸಿಸ್ ಟೆಸ್ಟಿಂಗ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಆನ್ಯುವಲ್ ರಿಪೋರ್ಟ್ಸ್ ಅನ್ನೋದು ಸೆಕೆಂಡರಿ ಡೇಟಾ ಎಕ್ಸಾಂಪಲ್ ಆಗಿರುತ್ತೆ. ಆನ್ಯುವಲ್ ರಿಪೋರ್ಟ್ಸ್ ಅನ್ನೋದು ಸೆಕೆಂಡರಿ ಡೇಟಾ ವಿಚ್ ಆರ್ ಕಲೆಕ್ಟೆಡ್ ಆಫ್ಟರ್ ಕಲೆಕ್ಟಿಂಗ್ ಪ್ರೈಮರಿ ಡೇಟಾವನ್ನು ಕಲೆಕ್ಟ್ ಮಾಡಿ ಆದ್ಮೇಲೆ ನಾವು ಸೆಕೆಂಡರಿ ಡೇಟಾವನ್ನ ಕಲೆಕ್ಟ್ ಮಾಡ್ತೀವಿ. ಇದು ಪಬ್ಲಿಷ್ಡ್ ಅಥವಾ ಅನ್ಪಬ್ಲಿಷ್ಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೊಡೋದಾದ್ರೆ ಜರ್ನಲ್ಸ್ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಇದೆಲ್ಲ ಸೆಕೆಂಡರಿ ಡೇಟಾಗೆ ಉದಾಹರಣೆ ಆಗಿರುತ್ತೆ. ಪ್ರೈಮರಿ ಡೇಟಾವನ್ನು ನೋಡೋದಾದ್ರೆ ಇಂಟರ್ವ್ಯೂಸ್ ಆಗಿರ್ಬೋದು, ಕ್ವೆಶ್ಚನ್ ಏರಿಯಾ ಆಗಿರ್ಬೋದು, ಅದೆಲ್ಲ ಬರುತ್ತೆ, ಸರ್ವೆ ಅದೆಲ್ಲ ಬರುತ್ತೆ. ನೆಕ್ಸ್ಟ್ ಮಲ್ಟಿವೇರಿಯೇಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್, ಇದು ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಫ್ಯಾಕ್ಟರ್ ಅನಾಲಿಸಿಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಬೇಕಿದ್ರೆ ನೀವು ನೋಡ್ಬೋದು, ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಅಲ್ಲಿ ಅದೇ ಕ್ವೆಶ್ಚನ್ ರಿಪೀಟ್ ಆಗಿದೆ. ಮಲ್ಟಿವೇರಿಯೇಟ್ ಅನ್ನೋದು ಯಾವ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಫ್ಯಾಕ್ಟರ್ ಅನಾಲಿಸಿಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಡಾಟಾ ಪ್ರೊಸೆಸಿಂಗ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೆಕ್ಸ್ಟ್ ಫ್ಯಾಕ್ಟರ್ ಅನಾಲಿಸಿಸ್ ಅನ್ನೋದು ಏನಾಗಿರುತ್ತೆ ಅಂದ್ರೆ ಮಲ್ಟಿವೇರಿಯೇಟ್ ಆಗಿರುವಂತ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಆಗಿರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇಲ್ಲ ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕೊಡ್ತಾರೆ, ಈ ತರ MCQ ಕೊಡ್ತಾರೆ. ಫ್ಯಾಕ್ಟರ್ ಅನಾಲಿಸಿಸ್ ಅಂತ ಬಂದ್ರೆ ಮಲ್ಟಿವೇರಿಯೇಟ್ ಸ್ಟ್ಯಾಟಿಸ್ಟಿಕಲ್ ಟೆಕ್ನಿಕ್ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡಿದರೆ, ವೆನ್ ದ ಪಾಪ್ಯುಲೇಷನ್ ಆಫ್ ಸ್ಟಡಿ ಈಸ್ ನಾಟ್ ಪ್ರಾಪರ್ಲಿ ಡಿಫೈನ್ಡ್. ಪಾಪ್ಯುಲೇಷನ್ ಸ್ಟಡಿ ಪ್ರಾಪರ್ ಆಗಿ ಡಿಫೈನ್ಡ್ ಆಗದೆ ಇರುವಂತ ಸಿಚುವೇಶನ್ ಅನ್ನ ನಾವು ಏನಂತ ಕರಿತೀವಿ? ನಾನ್ ಸ್ಯಾಂಪ್ಲಿಂಗ್ ಎರರ್ ಅಂತ ಕರಿತೀವಿ. ವೆನ್ ದ ಪಾಪ್ಯುಲೇಷನ್ ಆಫ್ ದ ಸ್ಟಡಿ ಈಸ್ ನಾಟ್ ಪ್ರಾಪರ್ಲಿ ಡಿಫೈನ್ಡ್, ಇಟ್ ಈಸ್ ಕಾಲ್ಡ್ ಆಸ್ ನಾನ್ ಸ್ಯಾಂಪ್ಲಿಂಗ್ ಎರರ್. ಆಯ್ತಾ? ನೆಕ್ಸ್ಟ್ ದ ಲೈನ್ ಆಫ್ ಅಥಾರಿಟಿ ಈಸ್ ಬ್ರಾಡ್ಲಿ ಡಿಫೈನ್ಡ್ ಬೈ.
ಲೈನ್ ಆಫ್ ಅಥಾರಿಟಿ ಯಾವ್ದ್ರಿಂದ ಡಿಫೈನ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಪ್ರಿನ್ಸಿಪಲ್ ಆಫ್ ಸ್ಕೇಲರ್ ಚೈನ್ ಅದರಿಂದ ಡಿಫೈನ್ ಆಗುತ್ತೆ ದ ಲೈನ್ ಆಫ್ ಅಥಾರಿಟಿ. ನೆಕ್ಸ್ಟ್, ಚೂಸಿಂಗ್ ಎ ಸ್ಪೆಸಿಫಿಕ್ ಪಾತ್ ಆಫ್ ಆಕ್ಷನ್ ಟು ಅಚೀವ್ ಡಿಸೈರ್ಡ್ ರಿಸಲ್ಟ್. ಒಂದು ಸ್ಪೆಸಿಫಿಕ್ ಪಾತ್ ಅನ್ನ ಚೂಸ್ ಮಾಡುವಂತದ್ದು ಯಾವ ಪರ್ಪಸ್ಸಿಗೋಸ್ಕರ ಅಂದ್ರೆ ನಮ್ಮ ಡಿಸೈರ್ ಅಥವಾ ವಿಶಸ್ ಅನ್ನ ಅಚೀವ್ ಮಾಡ್ಲಿಕ್ಕೋಸ್ಕರ. ಅದನ್ನ ಏನಂತ ಕರಿತೀವಿ ಅಂದ್ರೆ ಸ್ಟ್ರಾಟಜಿ. ಫಾರ್ ಎಕ್ಸಾಂಪಲ್, ನೀವು ಈಗ ನಿಮ್ಮ KCET ಅಥವಾ ನೆಟ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬೇಕು ಅಂತ ಒಂದು ರೋಡ್ ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ತಕ್ಕ ಹಾಗೆ ಎಫರ್ಟ್ ಅನ್ನು ಹಾಕ್ತಿರಲ್ವಾ, ಅದು ಏನಂತ ಕರಿತೀವಿ ಅಂದ್ರೆ ಸ್ಟ್ರಾಟಜಿ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್, ಲೀಡರ್ಶಿಪ್ ಸ್ಟೈಲ್ ಇನ್ ವಿಚ್ ಫಾಲೋವರ್ಸ್ ಹ್ಯಾವ್ ಆಂಪಲ್ ಫ್ರೀಡಮ್ ಇನ್ ಮೇಕಿಂಗ್ ಡಿಸಿಷನ್. ಯಾವ ಲೀಡರ್ಶಿಪ್ ಟೈಪ್ ಅಲ್ಲಿ ಫಾಲೋಯರ್ಸ್ ಅವ್ರದ್ದೇ ಆದ ಡಿಸಿಷನ್ ಅನ್ನ ತಗೊಳ್ಳುವಂತಹ ಫ್ರೀಡಮ್ ಅನ್ನ ಹೊಂದಿರ್ತಾರೆ ಅಂತ ನಾವು ನೋಡೋದಾದ್ರೆ ಫ್ರೀ ರೈನ್ ಲೀಡರ್ಶಿಪ್. ಫ್ರೀ ರೈನ್ ಲೀಡರ್ಶಿಪ್ ಅಲ್ಲಿ ಫಾಲೋಯರ್ಸ್ ಅವರದೇ ಆದ ಓನ್ ಡಿಸಿಷನ್ ಅನ್ನು ತಗೊಳ್ಳುವಂತಹ ಫ್ರೀಡಮ್ ಅನ್ನ ಹೊಂದಿರ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ ಸ್ಟೆಪ್ಸ್ ಆಫ್ ಪ್ಲಾನಿಂಗ್ ಇನ್ ಪ್ರಾಪರ್ ಸೀಕ್ವೆನ್ಸ್. ಪ್ಲಾನಿಂಗ್, ನಾವು ಯಾವುದೇ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಬೇಕಾಗುತ್ತಲ್ವಾ. ಸೊ ಪ್ಲಾನಿಂಗ್ ಸ್ಟೆಪ್ ಪ್ರಾಪರ್ ಸೀಕ್ವೆನ್ಸ್ ಅನ್ನ ನಾವು ನೋಡೋದಾದ್ರೆ ಫಸ್ಟ್ ಒನ್, ಬೀಯಿಂಗ್ ಅವೇರ್ ಆಫ್ ಆಪರ್ಚುನಿಟೀಸ್. ನಮಗೆ ಏನ್ ಆಪರ್ಚುನಿಟಿ ಇದೆ ಅನ್ನೋದ್ರ ಬಗ್ಗೆ ನಮಗೆ ಫಸ್ಟ್ ಅವೇರ್ನೆಸ್, ತಿಳುವಳಿಕೆ ಇರ್ಬೇಕಾಗತ್ತೆ. ನೆಕ್ಸ್ಟ್, ಎಸ್ಟಾಬ್ಲಿಷಿಂಗ್ ದ ಆಬ್ಜೆಕ್ಟಿವ್ಸ್. ಫಸ್ಟ್ ಆಪರ್ಚುನಿಟೀಸ್ ಬಗ್ಗೆ ಅವೇರ್ನೆಸ್ ಅನ್ನ ಮೂಡಿಸ್ಕೊಳ್ತೀರಾ. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್, ನಿಮ್ಮ ಉದ್ದೇಶಗಳನ್ನ ಸೆಟ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಡೆವಲಪಿಂಗ್ ಪ್ರಿಮೈಸಸ್, ಅದಕ್ಕೆ ಬೇಕಾಗಿರುವಂತ ತಯಾರಿಯನ್ನ ನೀವು ಮಾಡ್ಕೊಳ್ತೀರಾ. ನೆಕ್ಸ್ಟ್ ಇವ್ಯಾಲ್ಯೂಯೇಟಿಂಗ್ ಆಲ್ಟರ್ನೇಟಿವ್ ಕೋರ್ಸಸ್ ಅನ್ನ ನೀವು ಇವ್ಯಾಲ್ಯೂಯೇಟ್ ಮಾಡ್ತೀರಾ. ನೆಕ್ಸ್ಟ್ ಸೆಲೆಕ್ಟಿಂಗ್ ಅ ಕೋರ್ಸ್, ಲಾಸ್ಟಿಗೆ ಒಂದು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀರಾ. ಫಸ್ಟ್ ಬೀಯಿಂಗ್ ಅವೇರ್ ಆಫ್ ಆಪರ್ಚುನಿಟೀಸ್ ಬಗ್ಗೆ ತಿಳ್ಕೊಳ್ತೀರಾ. ನೆಕ್ಸ್ಟ್ ನಿಮ್ಮ ಆಬ್ಜೆಕ್ಟಿವ್ಸ್ ಅಥವಾ ಉದ್ದೇಶಗಳು, ಗುರಿಯನ್ನ ಸೆಟ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಮಾಡ್ತೀರಾ. ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಆಲ್ಟರ್ನೇಟಿವ್ ಕೋರ್ಸಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಫೈನಲ್ ಆಗಿ ಆಲ್ಟರ್ನೇಟಿವ್ ಕೋರ್ಸ್ ಅಲ್ಲಿ ಒಂದು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಇದು ಪ್ಲಾನಿಂಗ್ ಪ್ರೋಸೆಸ್ ನ ಸೀಕ್ವೆನ್ಸ್ ಆಗಿರುತ್ತೆ. ಅಥವಾ ಪ್ಲಾನಿಂಗ್ ಪ್ರೋಸೆಸ್ ಅಂತ ಕೇಳಿದ್ರು ಸಹ ಇದನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಫಾಲೋಯಿಂಗ್ ಈಸ್ ನಾಟ್ ಅ ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್. ಇಲ್ಲಿ ಕಮ್ಯುನಿಕೇಶನ್ ಏನಪ್ಪ ಅಂತ ನೋಡೋದಾದ್ರೆ ಇಂಟರಾಕ್ಷನ್ ಬಿಟ್ವೀನ್ 2 or more ಪೀಪಲ್ ಅಂತ ಹೇಳ್ಬೋದು, ಅಥವಾ ಎಕ್ಸ್ಚೇಂಜ್ ಆಫ್ ಐಡಿಯಾ, ಥಾಟ್ಸ್, ಫೀಲಿಂಗ್ಸ್ ವಿತ್ ಒನ್ ಅನದರ್ ಅಂತ ಹೇಳ್ಬೋದು. ಕಮ್ಯುನಿಕೇಶನ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಕಮ್ಯುನಿಸ್ ಅಂಡ್ ಕಮ್ಯುನಿಕೇರ್ ಆಗಿರುತ್ತೆ. ನೆಕ್ಸ್ಟ್, ಫಾಲೋಯಿಂಗ್ ಈಸ್ ನಾಟ್ ಅ ಬ್ಯಾರಿಯರ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳಿದರೆ ಓಪನ್ ಮೈಂಡೆಡ್ ಆಗಿರುವಂತದ್ದು ಕಮ್ಯುನಿಕೇಶನ್ ಬ್ಯಾರಿಯರ್ ಆಗಿರೋದಿಲ್ಲ. ಇಲ್ಲಿ ಬ್ಯಾರಿಯರ್ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ ಅಡೆತಡೆ ಅಂತ ನಾವು ಹೇಳ್ತೀವಿ ಕನ್ನಡದಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನಾವು ನೋಡೋದಾದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸ್ಟೇಜ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್. ಪ್ರಾಡಕ್ಟ್ ಲೈಫ್ ಸೈಕಲ್ ಸ್ಟೇಜಸ್ ಅನ್ನ ನಾವಿಲ್ಲಿ ನೋಡ್ಬೋದು. 4 ಸ್ಟೇಜಸ್ ಇರುತ್ತೆ. ಒಂದು ಇಂಟ್ರೊಡಕ್ಷನ್ ಇರುತ್ತೆ, ಇನ್ನೊಂದು ಗ್ರೋತ್ ಸ್ಟೇಜ್ ಇರುತ್ತೆ, ಇನ್ನೊಂದು ಮೆಚುರಿಟಿ ಸ್ಟೇಜ್ ಇರುತ್ತೆ, ಇನ್ನೊಂದು ಡಿಕ್ಲೈನ್ ಸ್ಟೇಜ್ ಇರುತ್ತೆ. ಇದರಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ವಿಚ್ ಈಸ್ ನಾಟ್ ಅ ಸ್ಟೇಜ್ ಆಫ್ ಪ್ರಾಡಕ್ಟ್ ಲೈಫ್ ಸೈಕಲ್ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಇಸ್ ಮಾರ್ಕೆಟ್ ಸೆಗ್ಮೆಂಟೇಶನ್. ಮಾರ್ಕೆಟ್ ಸೆಗ್ಮೆಂಟೇಶನ್ ಅನ್ನೋದು ಪ್ರಾಡಕ್ಟ್ ಲೈಫ್ ಸೈಕಲ್ ಸ್ಟೇಜ್ ಆಗಿರೋದಿಲ್ಲ. ಇಲ್ಲಿ ಪ್ರಾಡಕ್ಟ್ ಲೈಫ್ ಸೈಕಲ್ ಥಿಯರಿ ಗಿವನ್ ಬೈ ರೇಮಂಡ್ ವರ್ನನ್. ನೆನ್ಪಿಟ್ಕೊಳ್ಳಿ, ಲೈಫ್ ಅಂತ ಬಂದ್ರೆ ರೈಮಂಡ್ ಅಂತ ನೆನ್ಪಿಟ್ಕೊಳ್ಳಿ ಅಥವಾ ಡೈಮಂಡ್ ಅಂತ ನೆನ್ಪಿಟ್ಕೊಳ್ಳಿ, ಅವಾಗ ನಿಮ್ಗೆ ಈಸಿಯಾಗಿ ನೆನ್ಪಿರುತ್ತೆ. ಈ ರೀತಿ ಟ್ರಿಕ್ಸ್ ಅನ್ನ ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಎಲ್ಲಾ ಇಂಪಾರ್ಟೆಂಟ್ ವಿಷಯಗಳನ್ನ ನೆನ್ಪಿಟ್ಕೊಳ್ಳಕ್ ಆಗೋದು. ಅದಕ್ಕೆ ನಾನು ಹೇಳ್ತಿದ್ದೀನಿ. 1966 ಅಲ್ಲಿ ಈ ಕಾನ್ಸೆಪ್ಟ್ ಅನ್ನ ಕೊಡ್ತಾರೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಎಕ್ಸ್ಟರ್ನಲ್ ಥ್ರೆಟ್. ದ ರೈಟ್ ಆನ್ಸರ್ ಈಸ್ ನ್ಯೂ ಟ್ರೇಡ್ ರೆಗ್ಯುಲೇಷನ್. ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್, ಆಗ ನಾನು ಹೇಳಿದ್ನಲ್ವಾ ಎಕ್ಸ್ಟರ್ನಲ್ ಥ್ರೆಟ್ ಗೆ ಉದಾಹರಣೆ ಯಾವುದು ಅಂದ್ರೆ ನ್ಯೂ ಟ್ರೇಡ್ ರೆಗ್ಯುಲೇಷನ್ಸ್ ಏನೇ ಬಂದ್ರು ಅಥವಾ ಹೊಸ ಪಾಲಿಸೀಸ್, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನೇ ಬಂದ್ರು ಅದು ಎಕ್ಸ್ಟರ್ನಲ್ ಥ್ರೆಟ್ ಆಗಿರುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಟೂಲ್ ಆಫ್ ಸೇಲ್ಸ್ ಪ್ರಮೋಷನ್. ಯಾವುದು ಸೇಲ್ಸ್ ಪ್ರಮೋಷನ್ ನ ಟೂಲ್ ಆಗಿರೋದಿಲ್ಲ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಈಸ್ ಪಬ್ಲಿಕ್ ರಿಲೇಷನ್ ಅನ್ನೋದು ಸೇಲ್ಸ್ ಪ್ರಮೋಷನ್ ನ ಟೂಲ್ ಆಗಿರೋದಿಲ್ಲ.
ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಪ್ಲೇಸಸ್ ಸ್ಪೆಷಲ್ ಎಂಪಸಿಸ್ ಆನ್ ಟೆಕ್ನಿಕ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ಪ್ರೊಡಕ್ಷನ್? ಯಾವ ಕಾನ್ಸೆಪ್ಟ್ ಆಫ್ ಮಾರ್ಕೆಟಿಂಗ್ ಸ್ಪೆಷಲಿ ಎಂಪಸೈಸ್ ಆಗಿರುತ್ತೆ ಟೆಕ್ನಿಕ್ಸ್ ಮತ್ತು ಟೆಕ್ನಾಲಜಿ ಆಫ್ ಪ್ರೊಡಕ್ಷನ್ ಅಂತ ನಾವು ನೋಡೋದಾದ್ರೆ ಪ್ರೊಡಕ್ಷನ್ ಕಾನ್ಸೆಪ್ಟ್ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಮಾರ್ಕೆಟಿಂಗ್ ಅಪ್ರೋಚಸ್. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಓರಿಯೆಂಟೆಡ್ ಆಗಿರುವಂಥ ಕಸ್ಟಮರ್ ಏನ್ ಮಾಡ್ತಾರೆ, ಜಾಸ್ತಿ ಪ್ರಾಡಕ್ಟ್ ಅನ್ನ ಬೈ ಮಾಡ್ತಾರೆ. ಸೊ ಪ್ರಾಡಕ್ಟ್ ಓರಿಯೆಂಟೆಡ್ ರೆಪ್ರೆಸೆಂಟ್ ಬೈ ಮೋರ್. ನೆಕ್ಸ್ಟ್, ಸೇಲ್ಸ್ ಓರಿಯೆಂಟೆಡ್ ಕಸ್ಟಮರ್ಸ್ ಏನಾಗಿರುತ್ತೆ, ಸೆನ್ಸಿಟಿವ್ ಆಗಿರ್ತಾರೆ, ಲೆಸ್ ಪ್ರೈಸ್ ಸೆನ್ಸಿಟಿವ್ ಆಗಿರ್ತಾರೆ. ನೆಕ್ಸ್ಟ್, ಕಸ್ಟಮರ್ ಓರಿಯೆಂಟೆಡ್ ಇದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಪೇ ಲೆಸ್ ಅಟೆನ್ಷನ್ ಆನ್ ಕಾಂಪಿಟೇಟರ್ಸ್ ಆರ್ ಆಲ್ಟರ್ನೇಟಿವ್ ಪ್ರಾಡಕ್ಟ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಅನ್ನ ತೋರಿಸೋದಿಲ್ಲ. ನೆಕ್ಸ್ಟ್, ಅಡ್ವರ್ಟೈಸಿಂಗ್ ಸರ್ವಿಂಗ್ ಎಕ್ಸಿಸ್ಟಿಂಗ್ ಕಸ್ಟಮರ್ ಚೀಪರ್. ನೆಕ್ಸ್ಟ್, ಇನ್ MM ಮಾಡೆಲ್ ಅಂದ್ರೆ ಮಾಡಿಗ್ಲೋನಿ ಅಂಡ್ ಮಿಲ್ಲರ್ ಮಾಡೆಲ್ ಆಗಿರುತ್ತೆ. ದ ಎವಿಡೆನ್ಸ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಇಸ್ ಬೇಸ್ಡ್ ಆನ್. ಕ್ಯಾಪಿಟಲ್ ಸ್ಟ್ರಕ್ಚರ್ ಎವಿಡೆನ್ಸ್ ಯಾವ್ದ್ರ ಮೇಲೆ ಬೇಸಿಸ್ ಆಗಿರುತ್ತೆ ಅಂದ್ರೆ ಆರ್ಬಿಟ್ರೇಜ್ ಪ್ರೋಸೆಸ್ ಮೇಲೆ ಬೇಸಿಸ್ ಆಗಿರುತ್ತೆ. ಇಲ್ಲಿ ಆರ್ಬಿಟ್ರೇಜ್ ಅಂದ್ರೆ ಏನಪ್ಪಾ ಅಂದ್ರೆ ಥರ್ಡ್ ಪಾರ್ಟಿ ಬೆನಿಫಿಟ್ ಅನ್ನ ಪಡ್ಕೊಳ್ಳುವಂಥದ್ದು ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವೆಶ್ಚನ್, ಕಾನ್ಸ್ಟೆಂಟ್ ರೇಷಿಯೋ ಶೋಸ್ ದ. ಕಾನ್ಸ್ಟೆಂಟ್ ಆಗಿರುವಂತ ರೇಷಿಯೋ ನಮಗೆ ಏನನ್ನ ಶೋ ಮಾಡುತ್ತೆ ಅಂದ್ರೆ ಒಂದು ಬಿಸ್ನೆಸ್ ನ ಸ್ಟ್ರೆಂತ್ ಅನ್ನ ಶೋ ಮಾಡುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಸ್ಟ್ರೆಂತ್ ಆಫ್ ಬಿಸ್ನೆಸ್. ನೆಕ್ಸ್ಟ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಏನಪ್ಪಾ ಅಂತ ನಾವು ನೋಡೋದಾದ್ರೆ ದ ರೇಟ್ ಆಫ್ ರಿಟರ್ನ್ ಅಟ್ ವಿತ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 0. ದ ರೇಟ್ ಆಫ್ ರಿಟರ್ನ್ ಅಲ್ಲಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನೋದು 0 ಆಗಿರುತ್ತೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್, ಎ ಡಿವಿಡೆಂಡ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಅಡಿಷನಲ್ ಶೇರ್ಸ್ ಇಶ್ಯೂಡ್ ಬೈ ದ ಕಂಪನಿ ಈಸ್ ನೋನ್ ಆಸ್. ಇಲ್ಲಿ ಡಿವಿಡೆಂಡ್ ಅನ್ನ ಅಡಿಷನಲ್ ಶೇರ್ಸ್ ಫಾರ್ಮ್ಯಾಟ್ ಅಲ್ಲಿ ಕಂಪನಿ ಇಶ್ಯೂ ಮಾಡೋದನ್ನ ನಾವು ಸ್ಟಾಕ್ ಆಫ್ ಡಿವಿಡೆಂಡ್ ಅಂತ ಕರಿತೀವಿ. ಇಲ್ಲಿ ಡಿವಿಡೆಂಡ್ ಅಂದ್ರೆ ಏನಪ್ಪಾ ಅಂತ ನೋಡೋದಾದ್ರೆ ಕಂಪನಿ ಪ್ರಾಫಿಟ್ ನ ಒಂದು ಪೋರ್ಷನ್ ಆಗಿರುತ್ತೆ, ಅದನ್ನ ನಾವು ಡಿವಿಡೆಂಡ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ರಿಕ್ವೈರ್ಡ್ ಫಾರ್ ಮೆಜರಿಂಗ್ ಫಿನಾನ್ಷಿಯಲ್ ಲ್ಯಾವರೇಜ್? ಫಿನಾನ್ಷಿಯಲ್ ಲ್ಯಾವರೇಜ್ ಅನ್ನ ಮೆಜರ್ ಮಾಡೋದಕ್ಕೆ ಯಾವ್ದಾರ ರಿಕ್ವೈರ್ಮೆಂಟ್ ಅವಶ್ಯಕತೆ ಇದೆ ಅಂತ ನಾವು ನೋಡಿದರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ನ ಅವಶ್ಯಕತೆ ಫಿನಾನ್ಷಿಯಲ್ ಲ್ಯಾವರೇಜ್ ಅನ್ನ ಮೆಜರ್ ಮಾಡೋದಕ್ಕೆ ಇರುತ್ತೆ. ನೆಕ್ಸ್ಟ್, ಇನ್ ವಿಚ್ ಆರ್ಡರ್ ಡು ದ ಫಾಲೋಯಿಂಗ್ ಆಸ್ಪೆಕ್ಟ್ ಆಫ್ ಮ್ಯಾನ್ ಪವರ್ ಪ್ಲಾನಿಂಗ್ ಆಪರೇಟ್ ಇನ್ ಆನ್ ಎಸ್ಟಾಬ್ಲಿಷ್ಡ್ ಆರ್ಗನೈಸೇಷನ್? ಎಸ್ಟಾಬ್ಲಿಷ್ಡ್ ಆರ್ಗನೈಸೇಷನ್ ಅಲ್ಲಿ ಯಾವ ಆರ್ಡರ್ ಅಲ್ಲಿ ಮ್ಯಾನ್ ಪವರ್ ಪ್ಲಾನಿಂಗ್ ಆಪರೇಟ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ಫಸ್ಟ್ ಮ್ಯಾನ್ ಪವರ್ ಫೋರ್ಕಾಸ್ಟಿಂಗ್ ಅನ್ನ ನಾವು ನೋಡ್ತೀವಿ. ನೆಕ್ಸ್ಟ್, ಮ್ಯಾನ್ ಪವರ್ ಇನ್ವೆಂಟ್ರಿ. ನೆಕ್ಸ್ಟ್, ಜಾಬ್ ಅನಾಲಿಸಿಸ್. ನೆಕ್ಸ್ಟ್ ರಿಕ್ರೂಟ್ಮೆಂಟ್. ಫಸ್ಟ್ ಮ್ಯಾನ್ ಪವರ್ ಅನ್ನ ಫೋರ್ಕಾಸ್ಟ್ ಮಾಡ್ತಾರೆ, ನೆಕ್ಸ್ಟ್ ಇನ್ವೆಂಟ್ರಿ ಮಾಡ್ತಾರೆ, ನೆಕ್ಸ್ಟ್ ಜಾಬ್ ಬಗ್ಗೆ ಅನಾಲಿಸಿಸ್ ಮಾಡ್ತಾರೆ, ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್ ಅನ್ನು ನಾವು ನೋಡಿದ್ರೆ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಆಸ್ ಅ ಮೆಂಬರ್ ಆಫ್ ವೇಜ್ ಬೋರ್ಡ್? ದ ರೈಟ್ ಆನ್ಸರ್ ಇಸ್ ಕನ್ಸ್ಯೂಮರ್ ರೆಪ್ರೆಸೆಂಟೇಟಿವ್ ಅನ್ನ ನಾವು ವೇಜ್ ಬೋರ್ಡ್ ಮೆಂಬರ್ ಆಗಿ ಕನ್ಸಿಡರ್ ಮಾಡೋದಿಲ್ಲ. ನೆಕ್ಸ್ಟ್, 360 ಅಪ್ರೈಸಲ್ ರೆಫರ್ಸ್ ಟು ದ ಅಪ್ರೈಸಲ್ ಟು ಬಿ ಡನ್ ಬೈ. ನಾವೇನ್ 360 ಅಪ್ರೈಸಲ್ ಅಂತ ಕರಿತೀವಿ, ಆ ಅಪ್ರೈಸಲ್ ಯಾರಿಂದ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಸುಪೀರಿಯರ್ಸ್. ಇದು ಸುಪೀರಿಯರ್ಸ್ ಅನ್ನ ಒಳಗೊಂಡಿರುತ್ತೆ, ಸಬಾರ್ಡಿನೇಟ್ಸ್ ಅನ್ನ ಒಳಗೊಂಡಿರುತ್ತೆ, ಕೊಲೀಗ್ಸ್ ಅನ್ನ ಒಳಗೊಂಡಿರುತ್ತೆ, ಮತ್ತೆ ಪೀರ್ ಗ್ರೂಪ್ಸ್ ಅನ್ನ ಒಳಗೊಂಡಿರುತ್ತೆ. ಇದೆಲ್ಲ ಕೆಸೆಟ್ ಕ್ವಶನ್ ಪೇಪರ್ ಕ್ವಶನ್ಸ್. ನನ್ನ ಕೈಲಿ ಆದಷ್ಟು ನಾನು ಡೀಟೇಲ್ ಆಗಿ ಮಾಡ್ತಿದ್ವಿ. ನಿಮ್ಗೆ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಥವಾ ಈ ವಿಡಿಯೋ ನಿಮ್ಗೆ ಹೇಗ್ ಅನ್ಸ್ತಿದೆ, ಅರ್ಥ ಆಗ್ತಿದೆಯೋ ಇಲ್ವಾ, ಇನ್ನೂ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಬೇಕಿದ್ರೆ ಸಜೆಸ್ಟ್ ಮಾಡಿ. ನೆಕ್ಸ್ಟ್ ಕ್ವೆಶ್ಚನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಫ್ರಿಂಜ್ ಬೆನಿಫಿಟ್? ಇಲ್ಲಿ ಫ್ರಿಂಜ್ ಬೆನಿಫಿಟ್ ಅಂದ್ರೆ ಏನಪ್ಪಾ ಅಂತ ಕೆಲವರಿಗೆ ಡೌಟ್ಸ್ ಇರಬಹುದು. ಎಕ್ಸ್ಟ್ರಾ ಪರ್ಕ್ಸ್ ಅಥವಾ ನಾನ್ ವೇಜ್ ಬೇಸ್ಡ್ ಕಾಂಪನ್ಸೇಷನ್ ಪ್ರೊವೈಡೆಡ್ ಫಾರ್ ಎಂಪ್ಲಾಯಿ ಆಗಿರುತ್ತೆ. ಅಂದ್ರೆ ಇದು ವೇಜ್ ಫಾರ್ಮ್ಯಾಟ್ ಅಲ್ಲಿ ಇರೋದಿಲ್ಲ, ಎಕ್ಸ್ಟ್ರಾ ಪರ್ಕ್ಸ್ ಅಥವಾ ಎಕ್ಸ್ಟ್ರಾ ಬೆನಿಫಿಟ್ ಅನ್ನ
ಕೊಡುವಂಥದ್ದಾಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಟ್ರಾನ್ಸ್ಪೋರ್ಟೇಷನ್ ಅಲವೆನ್ಸಸ್ ಕೊಡೋದಿರ್ಬೋದು, ಅಥವಾ ಎಂಪ್ಲಾಯೀಸ್ ಚಿಲ್ಡ್ರನ್ಸ್ಗೆ ಫ್ರೀ ಎಜುಕೇಶನ್ ಅನ್ನ ಕೊಡೋದಿರ್ಬೋದು, ಅಥವಾ ಕ್ಯಾಂಟೀನ್ ಫೆಸಿಲಿಟಿಯನ್ನ ಕೊಡೋದಿರ್ಬೋದು. ಇದೆಲ್ಲ ಫ್ರಿಂಜ್ ಬೆನಿಫಿಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಡಿಯರ್ನೆಸ್ ಅಲೋವೆನ್ಸಸ್, DA ಫುಲ್ ಫಾರ್ಮ್ ಏನಪ್ಪಾ ಅಂದ್ರೆ ಡಿಯರ್ನೆಸ್ ಅಲೋವೆನ್ಸಸ್. ಇದು ಫ್ರಿಂಜ್ ಬೆನಿಫಿಟ್ ಆಗಿರೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೀವು ಎಕ್ಸಾಂಪಲ್ಸ್ ನ ನೋಡ್ಬೋದು. ಫ್ರಿಂಜ್ ಬೆನಿಫಿಟ್ ಎಕ್ಸಾಂಪಲ್: ಟ್ರಾನ್ಸ್ಪೋರ್ಟ್, ಫ್ರೀ ಎಜುಕೇಶನ್ ಟು ಚಿಲ್ಡ್ರನ್ಸ್, ಸಬ್ಸಿಡೈಸ್ಡ್ ಕ್ಯಾಂಟೀನ್ ಫೆಸಿಲಿಟೀಸ್. ನೆಕ್ಸ್ಟ್, ರೆಪೋ ರೇಟ್ ರೆಫರ್ಸ್ ಟು ದ ರೇಟ್ ಅಟ್ ವಿಚ್. ರೆಪೋ ರೇಟ್ ಅಂದ್ರೆ ಏನಪ್ಪಾ ಅಂತ ನಾವು ನೋಡೋದಾದ್ರೆ, RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲೆಂಡ್ ಮನೀಸ್ ಟು ಕಮರ್ಷಿಯಲ್ ಬ್ಯಾಂಕ್, ಅಂದ್ರೆ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಸಾಲವನ್ನ ಕೊಡೋದು. ನೆಕ್ಸ್ಟ್ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡೋದನ್ನ ನಾವು ರೆಪೋ ರೇಟ್ ಅಂತ ಕರಿತೀವಿ. ಇದು ಶಾರ್ಟ್ ಟರ್ಮ್ ಲೋನ್ ಅನ್ನ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡುತ್ತೆ. ಇದೇ ರೀತಿ ರಿವರ್ಸ್ ರೆಪೋ ರೇಟ್ ಅಂದ್ರೆ RBI ಇಂಟ್ರೆಸ್ಟ್ ಅನ್ನ ಕಮರ್ಷಿಯಲ್ ಬ್ಯಾಂಕ್ಸ್ಗೆ ಪೇ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ನೋಡೋದಾದ್ರೆ, ಇನ್ ಆರ್ಡರ್ ಟು ಕಂಟ್ರೋಲ್ ಕ್ರೆಡಿಟ್, CRR ಶುಡ್ ಬಿ ಇನ್ಕ್ರೀಸ್ಡ್ ಇಫ್ ಬಾಂಡ್ ರೇಟ್ ಶುಡ್ ಬಿ. ಇಲ್ಲಿ CRR ಫುಲ್ ಫಾರ್ಮ್ ಅನ್ನ ನಾವು ನೋಡೋದಾದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಆಗಿರುತ್ತೆ. ಕ್ರೆಡಿಟ್ ಅನ್ನ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋ ಇನ್ಕ್ರೀಸ್ ಆಗ್ಬೇಕು. ಬಾಂಡ್ ರೇಟ್ ಏನಾಗ್ಬೇಕಂದ್ರೆ ಅದು ಸಹ ಇನ್ಕ್ರೀಸ್ ಆಗ್ಬೇಕಾಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಇನ್ಕ್ರೀಸ್. ನೆಕ್ಸ್ಟ್, ರಿಟೈಲ್ ಬ್ಯಾಂಕಿಂಗ್ ಮೀನ್ಸ್. ರಿಟೈಲ್ ಬ್ಯಾಂಕಿಂಗ್ ಅಂದ್ರೆ ಏನಪ್ಪಾ ಅಂತ ನಾವು ನೋಡೋದಾದ್ರೆ, ಪ್ರೊವೈಡಿಂಗ್ ಪರ್ಸನಲ್ ಬ್ಯಾಂಕಿಂಗ್ ಸರ್ವಿಸಸ್ ಡೈರೆಕ್ಟ್ಲಿ ಟು ದ ಕಸ್ಟಮರ್. ಇದರಲ್ಲಿ ಬ್ಯಾಂಕ್ ಏನ್ ಮಾಡುತ್ತೆ ಅಂದ್ರೆ ಪರ್ಸನಲ್ ಬ್ಯಾಂಕಿಂಗ್ ಸರ್ವಿಸ್ ಅನ್ನ ಡೈರೆಕ್ಟ್ ಆಗಿ ಕಸ್ಟಮರ್ಸ್ಗೆ ಪ್ರೊವೈಡ್ ಅನ್ನ ಮಾಡೋದನ್ನ ನಾವು ಇಲ್ಲಿ ರಿಟೈಲ್ ಬ್ಯಾಂಕಿಂಗ್ ಅಂತ ಕರಿತೀವಿ. ನೆಕ್ಸ್ಟ್, ಫೆಮಾ ಬಗ್ಗೆ ಕೊಟ್ಟಿದ್ದಾರೆ. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1999. ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಇನ್ ಇಂಡಿಯಾ ಇಸ್ ಗವರ್ನ್ಡ್ ಬೈ ಫೆಮಾ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಮ್ಯಾಚ್ ದ ಫಾಲೋಯಿಂಗ್ ಇಂಟರ್ನ್ಯಾಷನಲ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿತ್ ಇಯರ್ಸ್. ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಅದು ಎಸ್ಟಾಬ್ಲಿಷ್ ಆಗಿರುವಂತ ಇಯರ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್, RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಸೆಂಟ್ರಲ್ ಬ್ಯಾಂಕ್ ಅಂತ ಕರಿತೀವಿ. ಇದು ಯಾವಾಗ ಎಸ್ಟಾಬ್ಲಿಷ್ ಅಂತ ಆಯ್ತು ಅಂತ ನಾವು ನೋಡೋದಿದ್ರೆ 1935 ಅಲ್ಲಿ ಇದು ಎಸ್ಟಾಬ್ಲಿಷ್ ಆಗಿರೋದನ್ನ ನಾವು ನೋಡಬಹುದು. ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಮುಂಬೈಯಲ್ಲಿ ಲೊಕೇಟ್ ಆಗಿದೆ. ನೆಕ್ಸ್ಟ್, IMF ಬಗ್ಗೆ ನಾವು ನೋಡಿದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ ಇನ್ ದ ಇಯರ್ 1944. ನೆಕ್ಸ್ಟ್, ಇದರ ಹೆಡ್ ಕ್ವಾರ್ಟರ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ನಾವು ನೋಡೋದಾದ್ರೆ ವಾಷಿಂಗ್ಟನ್ DC ಅಲ್ಲಿ IMF ಹೆಡ್ ಕ್ವಾರ್ಟರ್ ಲೊಕೇಟ್ ಆಗಿದೆ. ನೆಕ್ಸ್ಟ್, IBRD ಬಗ್ಗೆ ನಾವು ನೋಡೋದಾದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್. ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಅನ್ನೋದು ಇದ್ರ ಮೇನ್ ಪರ್ಪಸ್ ಆಗಿರುತ್ತೆ. ನೆಕ್ಸ್ಟ್, ಇದರ ಹೆಡ್ ಕ್ವಾರ್ಟರ್ ಅನ್ನ ನಾವು ನೋಡ IMF ಮತ್ತೆ IBRD ಅನ್ನ ಬ್ರಿಟನ್ ವುಡ್ ಟ್ವಿನ್ಸ್ ಅಂತ ಕರಿತೀವಿ. ಇದು ಮೇನ್ ಪಾಯಿಂಟ್, ನೆನ್ಪಿಟ್ಕೊಳ್ಳಿ. ಮೋಸ್ಟ್ ಆಫ್ ದ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಆಗಿದೆ. IMF ಮತ್ತೆ IBRD ಅನ್ನ ಬ್ರಿಟನ್ ವುಡ್ ಟ್ವಿನ್ಸ್ ಅಂತ ಕರಿತೀವಿ. IBRD also came into existence in the year 1944. IMF, IBRD came into existence in the year 1944. ಇದು ಇವತ್ತಿನ ವಿಡಿಯೋ ಆಗಿತ್ತು. ಆಲ್ಮೋಸ್ಟ್ ಎಲ್ಲ ಕಾನ್ಸೆಪ್ಟ್ ಅನ್ನ ಕವರ್ ಮಾಡಿದ್ದೀವಿ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಇನ್ನು ನಾನು ಕಾಮರ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಅಂಡ್ MCQ ನ ಸಾಲ್ವ್ ಮಾಡ್ಬೇಕಂತ ಅನ್ಕೊಂಡಿದೀನಿ. ಅದು ನಿಮಗೆ ನಿಮ್ಮ ಕಾಮರ್ಸ್ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಟೈಮ್. ಹ್ಯಾವ್ ಅ ನೈಸ್ ಡೇ.